ಎಲ್ಲರೂ ಸೋನಿಯಾ ಗಾಂಧಿ ಆಗೋಕ್ಕಾಗತ್ತಾ? ಪ್ರೈಮ್ ಮಿನಿಸ್ಟರ್ ಆಗೋದ್ರಲ್ಲಿ ಬಿಟ್ಕೊಟ್ಟವ್ರು ಎಲ್ಲಾದರೂ ಇದ್ದಾರಾ? ಎಲ್ಲರೂ ಸೋನಿಯಾ ಗಾಂಧಿ ಆಗೋಕ್ಕಾಗಲ್ಲ. ಆದರೆ ಸಿದ್ದರಾಮಯ್ಯನವ್ರಿಗೆ ಯಾವ ರಾಜಕಾರಣಿಗಳಿಗೆ ಆಸೆ ಇರಲ್ಲ. ಅದರಲ್ಲೂ ಸಿದ್ದರಾಮಯ್ಯನಂಥ ಜನಮನ್ನಣೆ ಪಡೆದಿರ್ತಕ್ಕಂಥ ಜನಸಾಮಾನ್ಯರ ಇಡೀ ಭಾರತದಲ್ಲೇ ಇವತ್ತು ಅತ್ಯುತ್ತಮ ಮುಖ್ಯಮಂತ್ರಿ ಅನ್ನೋ ಮಟ್ಟಕ್ಕೆ ಬಂದಿರತಕ್ಕಂಥ, ಅತಿ ಹೆಚ್ಚು ಬಡ್ಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮತ್ತು ಎಲ್ಲರ ಬಾಯಲ್ಲೂ ಕೂಡ ಉತ್ತಮ ಆಡಳಿತಗಾರ ಅನಿಸ್ಕೊಂಡಿರ್ತಕ್ಕಂಥ ಜನಾಕರ್ಷಣೆಯ ನಾಯಕ ಯಾರಾದರೂ ಇದ್ರೆ ಸಿದ್ದರಾಮಯ್ಯ. ಅದರಲ್ಲೇನು ತಪ್ಪೇನಿದೆ? ಅವರಿಗೂ ಸಿದ್ದರಾಮಯ್ಯವ್ರಿಗೂ ಹೋಲಿಸೋದನ್ನು ಅವರೇ ಒಪ್ಪೋದಿಲ್ಲ. ಆದರೆ ಸಮಾಜದ ಚಿಂತನೆ, ಸಾಮಾಜಿಕ ನೆಲೆಗಟ್ಟಲೆಯಲ್ಲಿ ಕೆಲಸ ಮಾಡೋದಕ್ಕೆ ದೇವರಾಜ ಅರಸವ್ರು ಹಾಕಿಕೊಟ್ಟ ನೆರಳಲ್ಲೇ ಸಿದ್ದರಾಮಯ್ಯನವರು ನಡೀತಾ ಇದ್ದಾರೆ ಅನ್ನೋದಂತೂ ಸತ್ಯ. ಅವ್ರಿಗೆ ಹೋಲಿಸ್ಬೇಕಾದಂಥ ಅವಶ್ಯಕತೆ, ಅವರ ಚಿಂತನೆ, ಅವ್ರ ಗುಣಗಳು ಇತ್ತು, ಇವ್ರದ್ದು ಒಂಥರ ಚಿಂತನೆಗಳಿದೆ. ಅದರಲ್ಲಿ ಅವ್ರದ್ದೇ ಅಂತ ಅಲ್ಲ. ಆದರೆ ಇವರಿಬ್ಬರ ಚಿಂತನೆ ಬಡವ್ರ ಬಗ್ಗೆ ಅನ್ನೋದಂತೂ ಗ್ಯಾರಂಟಿ. ಎಲ್ಲರೂ ಸೋನಿಯಾ ಗಾಂಧಿ ಆಗೋಕ್ಕಾಗತ್ತಾ? ಪ್ರೈಮ್ ಮಿನಿಸ್ಟರ್ ಆಗೋದ್ರಲ್ಲಿ ಬಿಟ್ಕೊಟ್ಟವ್ರು ಎಲ್ಲಾದರೂ ಇದ್ದಾರಾ? ಎಲ್ಲರೂ ಸೋನಿಯಾ ಗಾಂಧಿ ಆಗೋಕ್ಕಾಗಲ್ಲ. ಆದರೆ ಸಿದ್ದರಾಮಯ್ಯನವ್ರಿಗೆ ಯಾವ ರಾಜಕಾರಣಿಗಳಿಗೆ ಆಸೆ ಇರಲ್ಲ. ಅದರಲ್ಲೂ ಸಿದ್ದರಾಮಯ್ಯನಂಥ ಜನಮನ್ನಣೆ ಪಡೆದಿರ್ತಕ್ಕಂಥ ಜನಸಾಮಾನ್ಯರ ಇಡೀ ಭಾರತದಲ್ಲೇ ಇವತ್ತು ಅತ್ಯುತ್ತಮ ಮುಖ್ಯಮಂತ್ರಿ ಅನ್ನೋ ಮಟ್ಟಕ್ಕೆ ಬಂದಿರತಕ್ಕಂಥ, ಅತಿ ಹೆಚ್ಚು ಬಡ್ಜೆಟ್ ಮಂಡನೆ ಮಾಡಿರ್ತಕ್ಕಂಥ ಮತ್ತು ಎಲ್ಲರ ಬಾಯಲ್ಲೂ ಕೂಡ ಉತ್ತಮ ಆಡಳಿತಗಾರ ಅನಿಸ್ಕೊಂಡಿರ್ತಕ್ಕಂಥ ಜನಾಕರ್ಷಣೆಯ ನಾಯಕ ಯಾರಾದರೂ ಇದ್ರೆ ಸಿದ್ದರಾಮಯ್ಯ. ಅದರಲ್ಲೇನು ತಪ್ಪೇನಿದೆ? ಅವ್ರಿಗೂ ಸಿದ್ದರಾಮಯ್ಯವ್ರಿಗೂ ಹೋಲಿಸೋದನ್ನು ಅವರೇ ಒಪ್ಪೋದಿಲ್ಲ. ಆದರೆ ಸಮಾಜದ ಚಿಂತನೆ, ಸಾಮಾಜಿಕ ನೆಲೆಗಟ್ಟಲೆಯಲ್ಲಿ ಕೆಲಸ ಮಾಡೋದಕ್ಕೆ ದೇವರಾಜ ಅರಸವ್ರು ಹಾಕಿಕೊಟ್ಟ ನೆರಳಲ್ಲೇ ಸಿದ್ದರಾಮಯ್ಯನವರು ನಡೀತಾ ಇದ್ದಾರೆ ಅನ್ನೋದಂತೂ ಸತ್ಯ. ಅವ್ರಿಗೆ ಹೋಲಿಸ್ಬೇಕಾದಂಥ ಅವಶ್ಯಕತೆ, ಅವರ ಚಿಂತನೆ, ಅವ್ರ ಗುಣಗಳು ಇತ್ತು, ಇವ್ರದ್ದು ಒಂಥರ ಚಿಂತನೆಗಳಿದೆ. ಅದರಲ್ಲಿ ಅವ್ರದ್ದೇ ಅಂತ ಅಲ್ಲ. ಆದರೆ ಇವರಿಬ್ಬರ ಚಿಂತನೆ ಬಡವ್ರ ಬಗ್ಗೆ ಅನ್ನೋದಂತೂ ಗ್ಯಾರಂಟಿ.